ಕಾರ್ಯಕ್ರಮವನ್ನು ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಈ ಕಿರು ಜ್ಞಾನ ಸಂದೇಶ ಭಾಗವಾಗಿ ನಾವು ಅದ್ಭುತವಾದ ಒಂದು ವಿಷಯವನ್ನು, ಶರಣಾಗತಿ ಮಹತ್ವ ಏನು? ಶರಣಾಗತಿ ಅಂದ್ರೆ ಏನು? ಇಂಗ್ಲಿಷಲ್ಲಿ ಸರೆಂಡರ್ ಅಂತ ಹೇಳ್ತೀವಿ ನಾವು. ಸರೆಂಡರ್ ನೋಡಕ್ಕೆ ಒಂದು 9 ಅಕ್ಷರ ಒಂದು ಪದ ಆಗಿರ್ಬೋದು, ಆದರೆ ಅದು ಒಂದು ಮಹತ್ವವಾದ ವಿಷಯ. ಯಾಕಂದ್ರೆ ಸರೆಂಡರ್ ಅಂದ್ರೆ ಒಂದೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ ಅದನ್ನು ಸ್ವೀಕಾರ ಮಾಡೋದು, ಅದೇ ಸರೆಂಡರ್ ಅಂತ ಹೇಳ್ತೀವಿ ನಾವು. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ನಮ್ಮ ಜೀವನದಲ್ಲಿ ಒಂದು ನನ್ಗೋಸ್ಕರ ಅಂದ್ರೆ ಏನೇ ಆಗಿದ್ರೂ ಆಕ್ಸೆಪ್ಟ್ ಮಾಡೋದು ನಮ್ಮ ಜೀವನದಲ್ಲಿ. ಮತ್ತೆ ಮುಂದಿನ ದಿವಸದಲ್ಲಿ ಒಂದು ದೈವರ ಉನ್ನತ ಯೋಜನೆ ನನಗೋಸ್ಕರ ಇದೆ ಅಂತ ನಂಬೋದು, ಆ ನಂಬಿಕೆಯಿಂದ ಜೀವನ ಮಾಡೋದು. ಈಗ ನೋಡೋಕ್ಕಾಗಲ್ಲ, ದೈವರ ಪ್ರಣಾಳಿಕೆ ಏನಿದೆ, ನನ್ನ ಪ್ರಣಾಳಿಕೆ ಒಂದಿತ್ತು, ಆದರೆ ದೈವ ಪ್ರಣಾಳಿಕ ಇನ್ನೂ ಉನ್ನತ ಮಟ್ಟದಲ್ಲಿ ಇರ್ತದೆ ನನಗೋಸ್ಕರ ಅಂತ ಸ್ವೀಕಾರ ಮಾಡೋದು, ಅದನ್ನ ಅರ್ಥ ಮಾಡಿಕೊಳ್ಳೋದು, ಅದು ಆ ನಂಬಿಕೆಯಿಂದ ಜೀವನ ಮಾಡೋದು. ಇದೇ ಶರಣಾಗತಿ, ಇದೇ ಸರೆಂಡರ್ ಅಂತ ಇರೋದು. ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ಆಗ್ತಾ ಇರೋದಕ್ಕೆ ತುಂಬಾ ಗೊಂದಲ ಆಗತ್ತೆ, ಒಂಥರ ದುಃಖ ಆಗತ್ತೆ, ವಿಚಾರ ಆಗತ್ತೆ. ಏನಪ್ಪ ನಮ್ಗೆ ಇಷ್ಟ ಆಗ್ತಾ ಇದೆ, ಈ ತರ ಆಗ್ತಾ ಇದೆ, ನಾನು ಒಳ್ಳೆಯವನು, ನನ್ನ ಫ್ಯಾಮಿಲಿ ಎಲ್ಲರಿಗೂ ಅತ್ಯಂತ ಪುಣ್ಯ ಕಾರ್ಯಕ್ರಮಗಳು, ಧರ್ಮ ಕಾರ್ಯಕ್ರಮ ಮಾಡ್ಕೊಂಡು ಆಚರಿಸ್ಕೊಂಡು ಬಂದಿದ್ವಿ, ಆದ್ರೂ ನನಗೆ ಈ ರೀತಿಯಲ್ಲಿ ಆಗ್ತಾ ಇದೆ, ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ, ನಾನು ಏನು ಕಲ್ಪನೆ ಮಾಡ್ಕೊಂಡಿದ್ದು, ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀನೋ ಆ ಪ್ರಣಾಳಿಕೆ ನಡೀತಾ ಇಲ್ಲ, ಅನ್ಕೊಳ್ಳೋದು ಒಂದು, ಆಗೋದು ಒಂದು, ಭಾವಿಸಿರೋದು ಒಂದು, ಅನುಭವಿಸ್ತಾ ಇರೋದು ಇನ್ನೊಂದು, ಏನು ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾನವನ ಪ್ರಣಾಳಿಕೆ ಒಂದು, ದೈವ ಪ್ರಣಾಳಿಕೆ ಇನ್ನೊಂದು ಆಗಿರ್ತದೆ ಮಿತ್ರರೇ. ಆದರೆ ಮಾನವನ ಪ್ರಣಾಳಿಕ ಪರಿಮಿತಿ ಇದೆ, ದೈವ ಪ್ರಣಾಳಿಕೆಗೆ ಅನಂತ ಶಕ್ತಿ ಇದೆ, ಅನಂತ ಪ್ರಣಾಳಿಕೆ ಅಂತ ಹೇಳ್ಬೋದು. ನಿಮಗೋಸ್ಕರ ಒಂದು ಉನ್ನತ ಯೋಜನೆ ಮಾಡಿರ್ತಾರೆ ದೇವರು. ಅಂದ್ರೆ ದೈವ ಪ್ರಣಾಳಿಕೆ ಅತ್ಯಂತ ಉನ್ನತ ಯೋಜನೆಯನ್ನು ಹೊಂದಿರ್ತದೆ ಅಂತ ಅರ್ಥ ಮಾಡ್ಕೊಂಡ್ರೆ ಏನು ಗೊಂದಲ ಇಲ್ಲ ಮಿತ್ರರೇ. ಸೊ ಇನ್ನೊಂದೇನಂದ್ರೆ, ನಾವು ಬೆಳಗ್ಗೆ ಎತ್ತೀವಿ, ಸೂರ್ಯನ ಹುಡ್ತಾನೆ, ಅದೇ ರೀತಿಯಲ್ಲಿ ಅದ್ಭುತವಾದ ಆಕಾಶದಲ್ಲಿ ಈ ಮೇಘಗಳು ಅಂದ್ರೆ ಕ್ಲೌಡ್ಸ್ ಇರತ್ತೆ, ನೋಡ್ತಾ ಇರ್ತೀವಿ. ಇನ್ನು ಸುತ್ತು ಅನೇಕ ಬೆಳೆಗಳು ಬೆಳೀತಾ ಇರ್ತದೆ, ಒಂಥರ ನೋಡ್ತಾ ಇದ್ರೆ ಎಷ್ಟೋ ಹಣ್ಣುಗಳು ಅಂದ್ರೆ ಫ್ರೂಟ್ಸ್ ಹಣ್ಣು ಆಗ್ತಾ ಇರ್ತದೆ, ಪುಷ್ಪಗಳು ಒಂಥರ ವಿಕಸಿಸ್ತಾ ಇರ್ತದೆ. ಈ ರೀತಿಯಲ್ಲಿ ಎಷ್ಟೆಲ್ಲ ಹೇಳ್ಬೋದು. ಈ ಪ್ರಕೃತಿಯಲ್ಲಿ ಎಂಥ ಸೌಂದರ್ಯ ವಿಷಯಗಳು, ಅತಿ ಸುಂದರವಾದ ವಿಷಯ ನಡೀತಾ ಇರ್ತದೆ ಸ್ನೇಹಿತರೆ. ಎಷ್ಟು ಸೀಸನ್ ಚೇಂಜ್ ಆಗ್ತಾ ಇರ್ತದೆ, ಒಂದು ಋತುಕಾಲ, ವಸಂತಕಾಲ, ಮಳೆಕಾಲ, ಬಿಸಿಲು ಕಾಲ, ಚಳಿಗಾಲ, ಈ ರೀತಿಯಲ್ಲಿ ಎಷ್ಟು ಆಗ್ತಾ ಇದೆ. ಇವೆಲ್ಲ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ, ನಾವು ನೋಡ್ತಾ ಇದ್ವಿ ಅಷ್ಟೇ, ನಾವೇನಾದ್ರು ಮಾಡ್ತಾ ಇದೀವ? ಮಾನವನ ಪಾತ್ರ ಏನಾದ್ರು ಇದೆಯಾ ಇದಕ್ಕೂ? ಇಲ್ಲ. ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಇದ್ರ ಹಿಂದ್ಗಡೆ ಒಂದು ಯಾರನ್ನ ಸೈಂಟಿಸ್ಟ್ ಇದ್ದಾರಾ? ಇಲ್ಲ. ಇನ್ನು ಯಾರಿದ್ದಾರೆ ಇದು ಹಿಂದ್ಗಡೆ? ಒಂದು ಸುಪ್ರೀಂ ಪವರ್ ಇದೆ ಮಿತ್ರರೇ. ಸುಪ್ರೀಂ ಪವರ್ ಯಾವುದೇ ನೋಡಿ, ಒಂದು ಯೋಜನೆ ಯಾವ್ದಾದ್ರು ಒಂದು ಸೈಂಟಿಸ್ಟ್ ಕಂಡಿಡಿದ್ರೆ ಆ ಹಿಂದ್ಗಡೆ ಒಂದು ದೊಡ್ಡ ಸೈಂಟಿಸ್ಟ್ ಇರ್ತಾನೆ, ಆ ಸೈಂಟಿಸ್ಟ್ ಅದು ಕಂಡಿಡ್ತಾನೆ, ಅದನ್ನೇ ಅದಕ್ಕೂ ಮೂಲಭೂತ ಕಾರಣ ಆಗಿರ್ತಾನೆ. ಅದೇ ರೀತಿಯಲ್ಲಿ ಇಷ್ಟು ಪವಾಡಗಳಾಗ್ತಾ ಇದ್ರೆ ಈ ಸೃಷ್ಟಿಯಲ್ಲಿ, ಈ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಇದು ಹಿಂದೆಗಡೆ ಯಾರಿರ್ತಾರೆ? ಯಾರು ಇರಲ್ಲ, ಇರ್ತಾರೆ. ಅವರೇ ಆ ಸುಪ್ರೀಂ ಪವರ್, ಆ ಸೃಷ್ಟಿಕರ್ತ. ಇದು ನಾವು ನಂಬಬೇಕು ಯಾವಾಗ್ಲೂ. ಈ ನಂಬಿಕೆದಿಂದ ನಾವು ಜೀವನ ಮಾಡ್ಬೇಕು ಸ್ನೇಹಿತರೆ. ಇದೊಂಥರ ಹೇಳ್ಬೇಕಂದ್ರೆ ಒಂದು ಪ್ರಕೃತಿ ನಿಯಮ, ಅಂದ್ರೆ ಒಂದು ನ್ಯಾಚುರಲ್ ಫಿನಾಮಿನ. ಇದು ಆಗ್ತಾನೆ ಇರ್ತದೆ ಸ್ನೇಹಿತರೆ. ಇದಕ್ಕೂ ಇಂಥ ಪವಾಡ ಶಕ್ತಿ ಈ ಸೃಷ್ಟಿಕರ್ತ ಯಾರು ಅಂತ ತಿಳ್ಕೊಳಕ್ ಹೋದ್ರೆ, ಅವ್ರ ಹೆಸರುಗಳು ಏನಾದ್ರೂ ಇಟ್ಕೊಳ್ಳಿ, ಒಂದೊಂದು ಧರ್ಮದಲ್ಲಿ, ಒಂದೊಂದು ಮತ ಧರ್ಮದಲ್ಲಿ, ಅಂದ್ರೆ ಒಂದು ರಿಲಿಜನ್ ಅಲ್ಲಿ ಒಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಈ ಸುಪ್ರೀಂ ಪವರ್ಗೆ ಹೆಸರುಗಳು ಇಟ್ಕೊಂಡಿದ್ದಾರೆ. ಕೃಷ್ಣ ಅಂತಾರೆ, ರಾಮ ಅಂತಾರೆ, ಆ ರೀತಿಯಲ್ಲಿ ಅಲ್ಲಾ ಅಂತಾರೆ, ಜೀಸಸ್ ಕ್ರೈಸ್ಟ್ ಅಂತಾರೆ, ಶಿವ ಅಂತೀವಿ, ಒಂದು ಎಷ್ಟೋ ಹೆಸರುಗಳು ನಾವು ಇಟ್ಕೊಂಡಿದ್ವಿ. ಆದ್ರೆ ಅದಕ್ಕೂ ಒಂದು ಅತಿ ಸರಳವಾದ ರೀತಿಯಲ್ಲಿ ಹೇಳ್ಬೇಕಂದ್ರೆ ಅವರ ಹೆಸರು ದೇವರು ಅಂತೀವಿ.
ಗಾಡ್ ಅಂತ ಹೇಳ್ತೀವಿ ಅಲ್ವಾ. ಅವರೇ ಆ ಗಾಡ್ ಅನ್ನೋದು ಏನಿದೆಯೋ ಅದೇ ಹೈಯರ್ ಕಾನ್ಶಿಯಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಹೈಯರ್ ಕಾನ್ಶಿಯಸ್ನೆಸ್ ಅಂದ್ರೆ ಇಡೀ ವಿಶ್ವವನ್ನು, ಇಡೀ ಈ ಸೃಷ್ಟಿಯನ್ನು ರಚನೆ ಮಾಡಿ ಸೃಷ್ಟಿಯನ್ನು ನಡೆಸ್ತಾ ಇರುವಂತ ಅವರು ಆ ಒಂದು ಪವಾಡದ ಅನಂತ ಶಕ್ತಿ ಅದು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಈ ರೀತಿಯಲ್ಲಿ ಸ್ನೇಹಿತರೆ. ಸೊ ಏನಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಏನೇ ನಮ್ಮ ಜೀವನದಲ್ಲಿ ಆಗ್ತಾ ಇದ್ರು, ಏನೇ ನಮ್ಮ ಜೀವನದಲ್ಲಿ ಆಗ್ತಾ ಇದ್ರೆ ಅದು ನಾವು ಸ್ವೀಕಾರ ಮಾಡಬೇಕು ಅಂತ. ಅಂದ್ರೆ ನಾವು ಡಿವೈನ್ ಪ್ಲಾನ್ ಅಂತ ಒಂದಿದೆಯಲ್ಲ, ಅದನ್ನು ಟ್ರಸ್ಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ನಮ್ಮ ಮಾನವನ ಪ್ಲಾನ್ ಹೇಗಿರ್ತದೆ ಇಲ್ಲಿ, ಒಂದು ಮಾನವನ ಪ್ಲಾನ್ ಹೇಗಿರ್ತದೆ, ನಾವು ಹುಟ್ಟಿದ ಮೇಲೆ ಒಂದು ಬಾಲ ಆಗಿ ಎಷ್ಟೋ ಅಂದ್ರೆ ಅದ್ಭುತವಾದ ಆ ಚೈಲ್ಡ್ಹುಡ್ ಅನುಭವಿಸ್ತೀವಿ ಅಲ್ವಾ. ಚೈಲ್ಡ್ಹುಡ್ ಅನುಭವಿಸಿದ ಮೇಲೆ ನಮ್ಮ ಮಾನವ ಪ್ರಣಾಳಿಕೆ ಹೇಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೆ. ತದನಂತರ ಏನಂತ ಅನ್ಕೊಳ್ತೀವಿ ಅಂದ್ರೆ, ಸೊ ತುಂಬಾ ಚೆನ್ನಾಗಿ ಆ ಬಾಲ್ಯ ವಯಸ್ಸಲ್ಲಿ ಚೆನ್ನಾಗಿ ಓದಿ ಒಂದು ಅದ್ಭುತವಾದ ಸ್ಟೂಡೆಂಟ್ ಆಗಿ ಕಾಲೇಜಿಗೆ ಸೇರಿಕೊಂಡು ಅಲ್ಲಿ ಅದ್ಭುತವಾದ ರ್ಯಾಂಕ್ ಅನ್ನು ಸಾಧಿಸಿ, ಅದಾದ್ಮೇಲೆ ಒಂದು ಒಳ್ಳೆ ಜಾಬ್, ಹೈ ಪೇಯಿಂಗ್ ಜಾಬ್ ಅದನ್ನು ಹೊಂದಿ ಅದನ್ನು ಸಾಧಿಸಿ, ತದನಂತರ ಏನು ಅನ್ಕೋತೀವಿ, ಒಂದು ಅದ್ಭುತವಾದ ಕಾರ್ ನಾನು ಖರೀದಿ ಮಾಡ್ಬೇಕಂತ ಒಂದು ಅದ್ಭುತವಾದ ಕಾರು ಹೊಂತೀವಿ. ತದನಂತರ ಹೀಗೆಲ್ಲ ಆಯ್ತು, ಚೆನ್ನಾಗಿದೆ ನನ್ನ ಜೀವನ, ನಾನು ಒಂದು ಮದುವೆ ಮಾಡ್ಕೋಬೇಕಂತ ಒಂದು ಬೆಸ್ಟ್ ಮ್ಯಾರೇಜ್ ಅಂದ್ರೆ ಒಂದು ಅದ್ಭುತವಾದ ಮ್ಯಾರೇಜ್ ಆಗ್ತದೆ. ತದನಂತರ ವೆಕೇಶನ್ಗೆ ಹೋಗ್ತೀರಾ, ವೆಕೇಶನ್ ಹೋಗ್ಬೇಕಂತ ನಿಮ್ಮ ಆಸೆ, ಅದು ಆಗ್ತದೆ. ಆ ರೀತಿಯಲ್ಲಿ ಒಂದು ಅದ್ಭುತ ಇದಾದ್ಮೇಲೆ ನಮ್ಮ ಪ್ರಣಾಳಿಕೆ ಹೇಗಿರ್ತದೆ, ಇದೇ ರೀತಿಯಲ್ಲಿ ಇರ್ತದೆ ಪ್ರತಿಯೊಬ್ಬರಿಗೂ. ಇದೇ ರೀತಿಯಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ವ್ಯತ್ಯಾಸ, ಆದ್ರೆ ಒಂದು ಉದಾಹರಣೆ ಹೇಳ್ತಾ ಹೋಗ್ತಾ ಇದ್ದೀನಿ, ಒಂದು ಮಾನವನ ಪ್ರಣಾಳಿಕೆ ಹೇಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಒಳ್ಳೆ ಮನೆ ಕಟ್ಕೋಬೇಕು, ಆ ಒಳ್ಳೆ ಮನೆ ಕಟ್ಕೊಂಡಿದ ಮೇಲೆ ಮತ್ತೆ ಸಾಂಸಾರಿಕ ಜೀವನ ಶುರು ಮಾಡ್ತೀನಿ, ಒಳ್ಳೆ ಮಕ್ಕಳಾಗ್ಬೇಕು ನನಗೆ, ಈ ರೀತಿಯಲ್ಲಿ ಒಳ್ಳೆ ಮಕ್ಕಳಾಗಬೇಕು. ತದನಂತರ ಅವರು ಒಳ್ಳೆ ಎಜುಕೇಶನ್ ಮಾಡಬೇಕು, ಅವರು ಚೆನ್ನಾಗಿ ಸೆಟ್ಲ್ ಆಗಬೇಕು. ಆ ರೀತಿಯಲ್ಲಿ ವೃದ್ಧಾಪ್ಯದಲ್ಲಿ ನಾನು ರಿಟೈರ್ಡ್ ಆಗಬೇಕು, ಒಂದು ರಿಟೈರ್ಡ್ ಲೈಫು ಅದ್ಭುತವಾಗಿ ಹ್ಯಾಪಿಯಾಗಿ ಆರೋಗ್ಯವಾಗಿರಬೇಕು. ಈ ರೀತಿಯಲ್ಲಿ ಎಷ್ಟೋ ಕೋರಿಕೆಗಳು, ಇದು ಮಾನವನ ಪ್ರಣಾಳಿಕೆ. ಆದರೆ ಸ್ನೇಹಿತರೆ, ಈ ಮಾನವನಿಗೆ ಪ್ರಣಾಳಿಕೆಗೆ ಎಲ್ಲ ಕರೆಕ್ಟ್ ನಾವು ಅನ್ಕೊಂಡಿದ್ದೆಲ್ಲ ಆಗ್ತದ ಅಂತಂದ್ರೆ ಸ್ವಲ್ಪ ಆಗ್ಬೋದು, ಸ್ವಲ್ಪ ಆಗಿದೆ ಇಲ್ಲಬಹುದು. ಮಾನವನ ಪ್ರಣಾಳಿಕೆ ಹೀಗಿರ್ತದೆ, ಪ್ರತಿಯೊಬ್ಬರು ಮಾನವನ ಪ್ರಣಾಳಿಕೆ ಹೀಗೆ ಇರತ್ತೆ ಅಲ್ವಾ. ಪ್ರತಿಯೊಂದು ನಾವು ಒಳ್ಳೇದಾಗಬೇಕು, ಈ ರೀತಿಯಲ್ಲಿ ಆಗ್ಬೇಕಂತಾನೆ ಕೋರಿಕೆ, ಆಸೆ, ಒಂದು ಪ್ರಣಾಳಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವಿ, ಒಂದು ನಂಬಿಕೆಯಿಂದ ಜೀವನ ನಡೆಸ್ತಾ ಇರ್ತೀವಿ. ಆದರೆ ಇದಕ್ಕೂ ಪ್ಯಾರಲ್ ಆಗಿ ಸಮಾಂತರವಾಗಿ ಒಂದು ದೈವ ಪ್ರಣಾಳಿಕೆನೂ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆ ದೈವ ಪ್ರಣಾಳಿಕೆ ಹೇಗಿರ್ತದೆ ಅಂದ್ರೆ, ನೀವು ಇಷ್ಟೆಲ್ಲ ಬೇಕಂತ ನೀವು ಭಾವಿಸ್ತಿರಲ್ಲ, ಅಲ್ಲಿ ದೈವ ಪ್ರಣಾಳಿಕೆ ಇನ್ನೊಂದು ರೀತಿಯಲ್ಲೂ ಇರ್ಬೋದು. ಅಂದ್ರೆ ಸೊ ನಾನು ಅನ್ಕೊಂಡಿದ್ದೀನಿ ಒಳ್ಳೆ ಮಾರ್ಕ್ಸ್ ಬರಬೇಕಂತ, ಮಾರ್ಕ್ಸ್ ಬಂದಿಲ್ಲ, ಓದೋಕ್ಕಾಗಿಲ್ಲ, ಆ ಟೈಮಲ್ಲಿ ಕಷ್ಟ ಆಯಿತು, ರೋಗ ಬಂತು, ಒಂದು ಬಾಲಕನ ಅದು ಒಂದು ಚೈಲ್ಡ್ಹುಡ್ ಅಲ್ಲೇ ಸೊ ನಾವು ಅನ್ಕೊಂಡಿದ್ವಿ ಒಳ್ಳೆ ಮಾರ್ಕ್ಸ್ ಬರ್ಬೇಕಂತಲ್ವಾ, ಬಂದಿಲ್ಲ. ಅಂದ್ರೆ ಬರ್ಬೇಕಂತ ಅನ್ಕೊಂಡಿದ್ವಿ ಬಂದಿಲ್ಲ, ಯಾಕಂದ್ರೆ ಅಲ್ಲಿ ಏನೋ ಒಂದು ವ್ಯಾಧಿ ಬಂತು. ಆ ರೀತಿಯಲ್ಲಿ ನಾವು ಒಳ್ಳೆ ಜಾಬ್ ಬರಬೇಕು, ಮೊದಲೇ ಮಾರ್ಕ್ಸ್ ಆದ್ಮೇಲೆ ಒಳ್ಳೆ ಜಾಬ್ ಅಂತ ಅನ್ಕೊಂಡಿದ್ವಿ, ಜಾಬ್ ನಾವು ಅನ್ಕೊಂಡಿದ್ದು ಬಂದಿಲ್ಲ, ಇನ್ನೊಂದು ಯಾವುದೋ ಬಂದಿದೆ ನೋಡಿ. ಅದಾದ್ಮೇಲೆ ನಾನು ಮದುವೆ ಆಗ್ಬೇಕು, ನಾವು ಒಂದು ಕಾರ್ ಪರ್ಚೇಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ, ಕಾರ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಬೈಕ್ ಪರ್ಚೇಸ್ ಮಾಡಂಗಾಯ್ತು. ಈ ರೀತಿಯಲ್ಲಿ ಎಷ್ಟು ವ್ಯತ್ಯಾಸಗಳು ಬರುತ್ತಲ್ವಾ. ಇಲ್ಲಿ ಏನು ಅಂತ ನಾವು ಅರ್ಥ ಮಾಡ್ಕೊಂಡೋಕೆ ಹೋದ್ರೆ, ನಮ್ಮ ಸೆಲ್ಫ್ ಕ್ರಿಯೇಟೆಡ್ ಪ್ಲಾನ್ ಮತ್ತೆ ಡಿವೈನ್ ಪ್ಲಾನ್ಗೂ ವ್ಯತ್ಯಾಸ ಏನಿರ್ತದೆ ಅಂದ್ರೆ, ಅಲ್ಲಿ ಪ್ರಧಾನವಾಗಿ ನಿಮ್ಮ ಹಿಂದಿನ ಜನ್ಮ ಕರ್ಮಗಳು ಬಂದು ಕೂತ್ಕೋತದೆ. ಆ ಹಿಂದಿನ ಜನ್ಮ ಕರ್ಮಗಳಿಂದ ಏನಾಗ್ತಾ ಇರ್ತದೆ ಅಂತಂದ್ರೆ, ನಮ್ಗೆ ಏನು ಬರಬೇಕೋ ಆ ಕ್ಯಾಲ್ಕುಲೇಷನ್ ಆಗಿ ಅದು ಬರ್ತಾ ಇರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ಭಾವಿಸಿರೋದು, ನಾವು ಅನ್ಕೊಂಡಿರೋದೇ ಆಗ್ತದೆ ಅಂತಂದ್ರೆ ಅದು ಆಗಲ್ಲ. ಅಲ್ಲಿ ಏನು ಆಗ್ತಾ ಇರ್ತದೆ ಅಂದ್ರೆ, ಸೊ ಖಂಡಿತವಾಗಿ ನಮ್ಮ ಹಿಂದಿನ ಜನ್ಮ ಕರ್ಮಲ ಆಧಾರಿತ ನಾವು ಅನ್ಕೊಂಡಿದ್ದಾಗಲ್ಲ, ಇನ್ನು ಸ್ವಲ್ಪ ಹೆಚ್ಚು ಆಗ್ಬೋದು, ಇನ್ನು ಸ್ವಲ್ಪ ಕಡಿಮೆನೂ ಆಗ್ಬೋದು. ಒಂದೊಂದ್ಸರಿ ನಾವು ಒಂದು ಭಾವಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತದೆ. ನಾವೇನೋ ಒಂದು 20,000 ಜಾಬ್ ಬರುತ್ತೆ ಅಂತಂದ್ರೆ 50,000 ಸಂಬಳ ಇರುವಂತ ಜಾಬ್ ಸಿಗ್ಬಿಡ್ತದೆ ನೋಡಿ. ಅಲ್ಲಿ ನೀವು ಅನ್ಕೊಂಡಿರೋದು ಒಂದಾಗಿದ್ರೆ ದೈವ ಪ್ರಣಾಳಿಕೆ ಇನ್ನೂ ಹೆಚ್ಚಾಗಿ ಕೊಟ್ಟಿದೆ. ಇದೇ ರೀತಿಯಲ್ಲಿ ನಮ್ಗೆ ಇನ್ನು ಜೀವನದಲ್ಲಿ ಹೋಗ್ತಾ ಇರುವಾಗ ಅನೇಕ ಸಂಘಟನೆಗಳು ಅನುಭವಿಸ್ತೀವಿ ನಾವು. ಒಂದು ಹೆಚ್ಚು, ಒಂದು ಕಡಿಮೆ, ಅನ್ಕೊಂಡಿದ್ದು ಅದಕ್ಕಿಂತ ಕಡಿಮೆ ಆಗಿರೋದು. ಇನ್ನೊಂದು ರೀತಿಯಲ್ಲಿ ಅನ್ಕೊಂಡಿದ್ದು ಕಡಿಮೆ,
ಬಂದಿರೋದು ಹೆಚ್ಚು. ಬಟ್ ಆದರೆ ಎಲ್ಲದನ್ನು ಸ್ವೀಕಾರ ಮಾಡಬೇಕು. ನೀವು ರೆಡಿ ಇರಬೇಕು ಸ್ವೀಕಾರ ಮಾಡಕ್ಕೆ. ಯಾಕಂದ್ರೆ ನೀವು ದೈವ ಪ್ರಣಾಳಿಕೆ ನಂಬಬೇಕು. ಆ ದೈವ ಪ್ರಣಾಳಿಕೆ ನಂಬಿದ್ರೆ ಏನೇ ಬಂದ್ರೂ ಸ್ವೀಕಾರ ಮಾಡಿ. ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ, ಮನಸ್ಸನ್ನು ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ, ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡ್ಕೋಬಿಡಿ. ಅರ್ಥ ಆಯ್ತಾ? ನೋಡ್ತಾ ಇರ್ತೀವಿ, ಯಾವುದೋ ನಾವು ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ, ಕೋಪ, ಕ್ರೋಧ, ಅದರಿಂದ ಏನೇನೋ ಮಾಡೋದು. ಮನೆಯಲ್ಲಿ ಆಗ್ಬೋದು, ಆಚೆ ಕಡೆ ಆಗ್ಬೋದು, ಇನ್ನೊಬ್ಬರ ಜೊತೆಗೆ ಕೆಟ್ಟದಾಗಿ ನಡ್ಸ್ಕೊಂಡೋದು, ಇನ್ನೊಬ್ಬರು ಹೊಡಿಯಕ್ ಹೋಗೋದು. ಯಾಕಂದ್ರೆ ನಾನು ಅಲ್ವಾ, ಈ ರೀತಿಯಲ್ಲಿ ಮಾಡ್ಕೋಬಾರದು. ಶಾಂತವಾಗಿರಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾ ಹೋಗಿ. ನೀವು ಅನ್ಕೊಂಡಿದ್ದ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಸೈಲೆಂಟ್ ಆಗಿರಿ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ದೈವ ಪ್ರಣಾಳಿಕೆ ಇನ್ನೊಂದಿದೆ ಸ್ಮಿತರೆ. ಇವತ್ತು ನಿಮ್ಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು, ಇನ್ನೊಂದು ದಿವಸ ಬರುತ್ತೆ ನಿಮ್ಗೆ ಸಿಗುವಂತ ಅದ್ಭುತ ಯಶಸ್ವಿ ಅಂತ ಅಂದ್ರೆ ಅದ್ಭುತ ರಿಸಲ್ಟ್ ಇನ್ನೊಬ್ರಿಗೆ ಬರಲ್ಲ. ಅದ್ಭುತ ಕೊಡುಗು ನಿಮ್ಗೋಸ್ಕರ ಕಾಯ್ತಾ ಇರ್ತದೆ. ಅದನ್ನು ದೈವ ಪ್ರಣಾಳಿಕದಲ್ಲಿ ಒಂದು ಭಾಗವಾಗಿರ್ತದೆ. ಅದಕ್ಕೋಸ್ಕರ ಕಾಯೋದು. ಪೇಷನ್ಸ್ ಇಸ್ ಪ್ರೋಗ್ರೆಸ್. ಪೇಷನ್ಸ್ ಇಸ್ ಪ್ರೋಗ್ರೆಸ್. ಸಹನವೇ ಪ್ರಗತಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡಿದ್ರೆ ನಿಮ್ಗೆ ಯಾವುದೂ ಗೊಂದಲ ಆಗಲ್ಲ. ನಿಮ್ಮ ಜೀವನ ಅದ್ಭುತವಾದ ಸುಂದರವಾದ ರೀತಿಯಲ್ಲಿ ಇರುತ್ತೆ. ಕೊನೆಗೆ ದೈವ ಪ್ರಣಾಳಿಕೆ ಗೆದ್ದತ್ತೆ. ನಮ್ಮ ಪ್ರಣಾಳಿಕ ಅಷ್ಟು ಪ್ರಾಮುಖ್ಯತೆ ಇರಲ್ಲ. ಯಾವಾಗ್ಲೂ ಅಷ್ಟೇ, ದೈವ ಪ್ರಣಾಳಿಕೆ ಅನ್ನೋದು ಗೆದ್ದತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೇ ಭಾವಿಸಿದ್ರು, ಎಷ್ಟೇ ಅನ್ಕೊಂಡಿದ್ರು, ಸೊ ಆಗಿಲ್ಲ ಅಂದ್ರೂ ಏನು ಗೊಂದಲ ಮಾಡ್ಕೋಬಾರ್ದು. ಆಂದೋಲನೆ ಅಂತದ್ದು ಇಟ್ಕೋಬಾರ್ದು, ಅವಕಾಶ ಕೊಡಬಾರ್ದು ಅದಕ್ಕೆಲ್ಲ. ಈ ರೀತಿಯಲ್ಲಿ ಒಂದು ಉದಾಹರಣೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕ್ಲಾರ್ಕ್ ಅಂತ ಒಂದು ಫ್ಯಾಮಿಲಿ. ಕ್ಲಾರ್ಕ್ ಅಂದ್ರೆ ಅವರ ಹೆಸರು, ಅವರ ಯಜಮಾನಿ ಹೆಸರು. ಆ ಕ್ಲಾರ್ಕ್ ಫ್ಯಾಮಿಲಿ ಅನ್ನೋದು ಲಂಡನ್ ಅಲ್ಲಿ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ನಿವಾಸ ಮಾಡ್ತಾ ಇರ್ತಾರೆ. ಇದು ನೀವು ಜಸ್ಟ್ ಒಂದು ಮಾನವ ಪ್ರಣಾಳಿಕೆ ಮತ್ತೆ ದೈವ ಪ್ರಣಾಳಿಕೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಅತ್ಯಂತ ವಿಶ್ವಾಸ ಬರುತ್ತೆ ದೈವ ಪ್ರಣಾಳಿಕೆ. ಅವಾಗ ಯಾವುದೇ ಗೊಂದಲ ಆಗಲ್ಲ, ನಾವು ತೊಂದರೆ ಮಾಡ್ಕೊಳಲ್ಲ. ಸ್ವೀಕಾರ ಮಾಡೋದು, ಹಾಗೆ ಮುಂದಕ್ಕೆ ಹೋಗೋದು, ಸ್ವೀಕಾರ ಮಾಡೋದು, ಹಾಗೆ ಮುಂದಕ್ಕೆ ಹೋಗೋದು. accept what it is, accept what all happening in your life, never reject it, never repent it, never fight for it. ಆ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು, ಸಾಗ್ಬೇಕು ನಮ್ಮ ಜೀವನ. ಒಂದು ಕ್ಲಾರ್ಕ್ ಫ್ಯಾಮಿಲಿ ಅಂತ ಇಂಗ್ಲೆಂಡ್ ಅಲ್ಲಿ ನಿವಾಸ ಮಾಡ್ತಾ ಇತ್ತು. ಅವರೊಂದು ಸಣ್ಣ ಜಾಬ್ ಅಲ್ಲಿ ಇರ್ತಾರೆ. ಮತ್ತೆ ಅವ್ರಿಗೆ ಒಂದು ಮಕ್ಕಳು ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು, ಒಂದು ಹೆಣ್ಣು ಗಂಡ. ಆ ರೀತಿಯಲ್ಲಿ ಅವರ ಜೀವನ ಹೆಂಡತಿ, ಈ ನಾಲ್ಕು ವ್ಯಕ್ತಿಗಳು ಒಂದು ಫ್ಯಾಮಿಲಿ, ಅದ್ಭುತ ಫ್ಯಾಮಿಲಿ. ಅದು ಸಣ್ಣ ಫ್ಯಾಮಿಲಿ ಮತ್ತು ಹ್ಯಾಪಿ ಫ್ಯಾಮಿಲಿ. ಅವರು ದಿನ ಸಂಪಾದನೆ ಮಾಡ್ತಾ ಇದ್ರಲ್ಲಿ ಈ ಮಕ್ಕಳಿಗೆ ಏನಂದ್ರೆ ಆಸೆ ಹೊಂದಿತ್ತು. ಏನಂತಂದ್ರೆ ಅಮೆರಿಕಾಕ್ಕೆ ಹೋಗೋದನ್ನು ಕ್ರೂಸಲ್ಲಿ ಹೋಗ್ಬೇಕು. ಕ್ರೂಸ್ ಅಂದ್ರೆ ಏನು? ಸ್ಟೀಮರಲ್ಲಿ ಹೋಗಿ ಅಮೆರಿಕಾಗೆ ಹೋಗಿ ಅಲ್ಲಿ ನಾವು ಓಡಾಡಿ ಮತ್ತೆ ಅಲ್ಲಿರುವಂತ ವಿಶೇಷ ಕಟ್ಟಡಗಳು ಅದು ಇದು ನೋಡಿ ಅಲ್ಲಿ ಎಂಜಾಯ್ ಮಾಡಿ ಬರಬೇಕು. ಬಟ್ ಹೋಗೋದು ಮಾತ್ರ ಖಂಡಿತ ಕ್ರೂಸಲ್ಲಿ ಹೋಗ್ಬೇಕು, ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಹೋಗ್ಬೇಕಂತ ಇವ್ರಿಗೆ ಆಸೆ. ಅದಕ್ಕೆ ಬೇಕಾಗಿರೋಂಥ ಹಣ ಅವರು ಸಮಪಾರ್ಜನೆ ಮಾಡ್ಕೋಬೇಕಲ್ಲ, ಸಂಗ್ರಹಣೆ ಮಾಡ್ಬೇಕು. ಅಂದ್ರೆ ಪ್ರತಿ ಮಂತು ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂತ ಬರ್ತಾರೆ. ಒಂದು ದಿವಸ ಬಂತು, ಸರಿಯಾದ ಅಮೌಂಟು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ, ಈಗ ರೆಡಿ ಇದೆ. ಈಗ ಅವರು ಏನ್ ಮಾಡ್ತಾರೆ, ತಂದೆ ಕ್ಲಾರ್ಕ್ನವರು ಹೋಗಿ ಟಿಕೆಟ್ಸ್ ಬುಕ್ ಮಾಡ್ತಾರೆ. ಯಾವುದಕ್ಕೆ? ಆ ಟ್ರಿಪ್ಗೆ ಹೋಗೋಕ್ಕೆ ಟಿಕೆಟ್ಸ್ ಬುಕ್ ಮಾಡಿದ್ರು, ಎಲ್ಲ ಆಯ್ತು. ಟಿಕೆಟ್ಸ್ ಬಂದು ಮನೆಗೆ ತಗೊಂಡು ಬಂದ್ಮೇಲೆ ಎಲ್ಲರೂ ಒಂಥರ ಜಂಪಿಂಗ್, ಅಂದ್ರೆ ಒಂಥರ ಮಕ್ಕಳು ಅವರ ಅವರ ಆನಂದಕ್ಕೆ ಪರಿಮಿತಿ ಇಲ್ಲ, ಅಪರಿಮಿತ ಆನಂದವಾಗಿ ಆದ್ರು. ಆ ರೀತಿಯಲ್ಲಿ ನೈಟ್ ಎಲ್ಲ ಅವ್ರು ಮಲ್ಗೆ ಇಲ್ಲ ಸರಿಯಾಗಿ. ಇನ್ನೊಂದು, ಆ ಟಿಕೆಟ್ಸ್ ಎಲ್ಲ ತಗೊಂಡೋಗಿ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿತಾರೆ. ಅವ್ರು ನೋಡಿ, ಆ ಮಕ್ಕಳು ಅಷ್ಟು ಸಂತೋಷ. ಅವರು ಇನ್ನೇನು ಬಂದೇ ಬರ್ತದಲ್ಲ, ಸಮಯ ಬರ್ತಾ ಇದೆ, ಆಸನ ಆಗ್ತಾ ಇದೆ ಅಂತ. ಆ ರೀತಿಯಲ್ಲಿ ಆಯ್ತು. ಅವ್ರ ತಂದೆನೂ ಎಲ್ಲರೂ, ತಂದೆ ತಾಯಿ ಎಲ್ಲರೂ ಹ್ಯಾಪಿ, ತುಂಬಾ ಸಂತೋಷ ಪಟ್ರು. ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ, ಅವರ ಮಗ ಅವನೇನೋ 5th or 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ಅವರು ಸ್ಕೂಲ್ಗೆ ಹೋಗಿ ಬರ್ತಾ ಇರುವಾಗ ಅವತ್ತು ನೈಟು ಈ ಟಿಕೆಟ್ಸ್ ಎಲ್ಲ ಬಂದಿತ್ತು. ಮರನೇ ದಿವಸ ಅವ್ರು ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋಗಿ ಆನಂದ ತಟ್ಕೊಂಡಿಲ್ಲ ಅವರು. ಆನಂದ ಮತ್ತೆ ಅನುಭವಿಸಕ್ಕೆ ಬೇಗ ಸ್ಕೂಲಿಂದ ಬರ್ಬೇಕಂತ ಹೇಳಿ ಒಂದು ಶಾರ್ಟ್ ಕಟ್ ಅಲ್ಲಿ ಬರ್ತಾ ಇರ್ತಾನೆ. ಒಂದು ಫೆನ್ಸಿಂಗ್ ಇರುತ್ತೆ, ಫೆನ್ಸಿಂಗ್ ದಾಟಕ್ಕೆ ಜಂಪ್ ಮಾಡ್ತಾರೆ. ಅಲ್ಲಿ ಒಂದು ನಾಯಿ ಬೊಗಳ್ತಾ ಇರ್ತದೆ, ಅದು ಇವನು ಚೇಸ್ ಮಾಡಿ ಕಚ್ತದೆ. ಆ ನಾಯಿ ಕಚ್ತದೆ ಆ ಹುಡುಗನ.
ಕಚ್ಚಿದ ಮೇಲೆ ಏನಾಯ್ತು, ಅಲ್ಲಿ ಯಾರೋ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಇವ್ರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ರ್ಯಾಬಿಸ್ ಇಂಜೆಕ್ಷನ್ ಹಾಕ್ತಾರೆ. ಒಂದು ರ್ಯಾಬಿಸ್ ಇಂಜೆಕ್ಷನ್ ಹಾಕಿದ್ರು. ಈಗ ಇಂಜೆಕ್ಷನ್ ಹಾಕಿದ್ರಲ್ಲ, ಆಯ್ತು, ಮತ್ತೆ ಕರ್ಕೊಂಡು ವಾಪಸ್ ಬಂದ್ರು. ಬಂದ್ಮೇಲೆ ಅವಾಗ ಅವತ್ತು ದಿನ ಇನ್ನೊಂದು ವಾರ ಇದೆ ಅಷ್ಟೇ ಟೈಮು. ಸೊ ಆ ಕ್ಲಾರ್ಕ್ ಅಂತ ಯಜಮಾನಿ ಅವ್ರಿಗೆ ಟ್ರಾವೆಲ್ ಡೆಸ್ಕ್ ಅವ್ರಿಗೆ ಕಾಲ್ ಮಾಡ್ತಾರೆ. ಈ ರೀತಿಯಲ್ಲಿ ನಮ್ಮ ಟಿಕೆಟ್ಸ್ ಎಲ್ಲ ಬುಕ್ ಆಯಿತು, ಆದರೆ ನಮ್ಮ ಮಗಕ್ಕೆ ಈ ಥರ ಆಯಿತು ಅಂತಂದರೆ ಅಲ್ಲಿ ಮೆಡಿಕಲ್ ರಿಪೋರ್ಟ್ ಏನೋ ಕೇಳ್ತಾರೆ ಮೋಸ್ಟ್ಲಿ ಅವರು. ಇಲ್ಲ ಇಲ್ಲ, ರ್ಯಾಬಿಸ್ ಇಂಜೆಕ್ಷನ್ ಹಾಕಿದ್ರೆ ನಾವು ಅಲೋ ಮಾಡಲ್ಲ, ಖಂಡಿತ ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ, ನೀವು ಕ್ಯಾನ್ಸಲ್ ಮಾಡ್ತೇವೆ ನಿಮ್ಮ ಟ್ರಿಪ್ ಅಂತ ಹೇಳ್ತಾರೆ. ನೋಡಿ ಹೆಂಗಿದೆ ಅಂದರೆ, ಇನ್ನು ಆ ರೀತಿಯಲ್ಲಿ ಮಾಡುವಾಗ ಅವರು ತಂದೆ ವಿಚಾರವಾಗಿ ದುಃಖವಾಗಿ ಮನೆಗೆ ಬರ್ತಾನೆ. ಇದು ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗಿಲ್ಲ. ಮಕ್ಕಳು ತುಂಬ ಒಂಥರ ದುಃಖ ಲೋನಾಗುತ್ತಾರೆ, ಒಂಥರ ಡಿಸಪಾಯಿಂಟ್ ಆಗ್ತಾರೆ. ಅವ್ರಿಗೆ ಗೊತ್ತು ಆ ವಿಷಯವನ್ನು ನಿಧಾನವಾಗಿ ಹೇಳಿ ಏನೋ ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ತಾಯಿ ಅದೆಲ್ಲ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ವ್ಯವಹಾರ ಮಾಡ್ತಾ ಹೋಗ್ತಾರೆ. ಆಯಿತು, ಇನ್ನು ಸ್ವಲ್ಪ ದಿವಸದಲ್ಲಿ ಹಾಗೆ ಕಳೆದೋಯ್ತು. ಆ ಟ್ರಿಪ್ ಕ್ಯಾನ್ಸಲ್ ಆಯಿತು. ಒಂದು ವಾರ ಆದಮೇಲೆ ಆ ಟ್ರಿಪ್ಪು ಮುಂದಕ್ಕೆ ಹೋಗುತ್ತಲ್ಲ, ಅಂದರೆ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಇವ್ರು ಹೋಗೋಕ್ಕಾಗಿಲ್ಲ, ಕ್ಯಾನ್ಸಲ್ ಆಯಿತು. ಕೆಲವೇ ದಿನ ಆದಮೇಲೆ ಮತ್ತೆ ತಂದೆ ಆಫೀಸಿಂದ ತುಂಬ ದುಃಖದಿಂದ ಬರ್ತಾರೆ. ಒಂಥರ ಟೆನ್ಷನು, ಗಾಬರಿ, ಒಂಥರ ಏನೋ ಉಸಿರಾಟ ಆಗೋದಿಲ್ಲ. ಆ ರೀತಿಯಲ್ಲಿ ಒಂದು ಪೇಪರ್ ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಹಾಗೆ ಸೋಫಾ ಮೇಲೆ ಬಿದ್ದೋಗ್ತಾರೆ. ಅವಾಗ ಎಲ್ಲರೂ ಕೇಳ್ತಾರೆ, ಏನಾಯ್ತು ಏನಾಯ್ತು ನಿಮಗೇನಾಯ್ತು, ಏನು ತೊಂದರೆ ಅಂತ ಕೇಳಕ್ ಹೋಗ್ತಾರೆ. ಆ ಪೇಪರ್ ತೋರಿಸ್ತಾರೆ. ಅದ್ರಲ್ಲಿ ಏನಿರ್ತದೆ ಗೊತ್ತಾ? ಶಿಪ್. ಯಾವುದೇ ಸ್ಟೀಮರು ಅಲ್ಲಿಂದ ಬಿಟ್ಟಿದೆಯೋ ಅದೇ ಟೈಟಾನಿಕ್ ಶಿಪ್. ಆದರೆ ಟೈಟಾನಿಕ್ ಶಿಪ್ಪು ಅಲ್ಲಿಂದ ಬಿಟ್ಟಿದೆ, ಸ್ವಲ್ಪ ದಿವಸ ಆದ್ಮೇಲೆ ನೀರಲ್ಲಿ ಸಮುದ್ರದಲ್ಲಿ ಮುಳುಗೋಯ್ತು. ಅಂದ್ರೆ ಅದರಲ್ಲಿ ಇವರು ಹೋಗ್ಬೇಕಾಯ್ತು, ಅವತ್ತು ಈ ರೀತಿಯಲ್ಲಿ ಕ್ಯಾನ್ಸಲ್ ಆಯ್ತು. ಅದು ಟೆನ್ಷನ್ ಎಷ್ಟಾಯ್ತು ಅಂದ್ರೆ ಅವ್ರಿಗೆ ಒಂಥರ ಒಂಥರ ಆನಂದ, ಒಂಥರ ದುಃಖ. ಎಷ್ಟೋ ಸಾವಿರಾರು ಜನ ತೀರೋದು. ಅದರಲ್ಲಿ ಇವ್ರು ಹೋಗಿದ್ದಿದ್ರೆ ಅದರಲ್ಲಿ ಇವರೊಂದು ಭಾಗ. ಅವಾಗ ಅವ್ರು ಅನ್ಕೊಂತಾರೆ, ಎಲ್ಲ ಒಂಥರ ಎಲ್ಲರೂ ತುಂಬಾ ಸ್ಟನ್ ಆಗ್ತಾರೆ. ಒಂಥರ ಅವ್ರಿಗೆ ಅರ್ಥ ಆಗಲ್ಲ, ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಬೇಕು ಅವ್ರಿಗೆ ಅರ್ಥ ಆಗಿಲ್ಲ. ಅದು ನೋಡಿದ ಮೇಲೆ ನಾವು ಅದರಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಈಗ? ಈ ರೀತಿಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡೋಕ್ಕಾಗ್ತಾ ಇರಕ್ಕಾಗ್ತಾ ಇತ್ತ? ಇಷ್ಟು ಒಂಥರ ಆ ಆ ಸಿಚುವೇಶನು, ರೋಮಾಂಚನ ಸಿಚುವೇಶನ್ ಅವರು ಅನುಭವಿಸ್ತಾರೆ ಸ್ನೇಹಿತರೆ. ಇಲ್ಲಿ ಈ ಯಥಾರ್ಥ ಆಗಿರುವಂಥ ಇನ್ಸಿಡೆಂಟ್ ಇಂದ ನಮ್ಗೆಲ್ಲರ ಅರ್ಥ ಆಗೋದು, ಅವ್ರಿಗೂ ಅರ್ಥ ಆಗಿದೆ. ಏನಂತಂದ್ರೆ ನೋಡಿ, ನಾವೊಂದು ಅನ್ಕೊಂಡಿದೀವಿ, ಅಲ್ಲ ದೇವರ ಇಚ್ಛೆ ಇನ್ನೊಂದು ಥರ ಇದೆ. ಹೀಗೆ ಸ್ನೇಹಿತರೆ, ನಾವು ಈ ಒಂದು ಯಥಾರ್ಥ ಸಂಘಟನೆಯಿಂದ ನಿಮ್ಗೆಲ್ಲರೂ ನಾನು ಏನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಪ್ರಣಾಳಿಕೆ ಹೊಂದಿರುತ್ತೆ, ಅದು ಆಗಿಲ್ಲ ಅಂದ್ರೆ ಆ ಸಮಯದಲ್ಲಿ ನಮಗೆ ದುಃಖ ಆಗತ್ತೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ದೈವ ಪ್ರಣಾಳಿಕೆ ಇನ್ನೊಂದು ನಿಮ್ಗೆ ಹೆಚ್ಚು ಕೊಡುಗೆ ಕೊಡಕ್ಕೆ ರೆಡಿ ಇದ್ದಾನೆ. ನಿಮ್ನ ಕಾಪಾಡಕ್ಕೆ, ನಿಮ್ನ ಹೆಚ್ಚು ಕೊಡುಗೆ ಕೊಡಕ್ಕೆ, ನಿಮ್ನ ಉನ್ನತ ಮಟ್ಟದಲ್ಲಿ ಉನ್ನತ ಯೋಜನೆ ಅವ್ರ ಹತ್ರ ಇದೆ. ಸ್ವಲ್ಪ ಕಾಯಬೇಕು. ಪೇಷನ್ಸ್ ಈಸ್ ಪ್ರೋಗ್ರೆಸ್, ಸಹನವೇ ಪ್ರಗತಿ. ಸಹನ ಇಟ್ಕೊಳ್ಳಿ, ಏನೂ ಆಗಲ್ಲ, ಏನು ಗೊಂದಲ ಬೇಡ, ಸಹನ ಇಟ್ಕೊಳ್ಳಿ ಸಾಕು. ನಿಮ್ಮ ಜೀವನದಲ್ಲಿ ಅತ್ಯಂತ ಸುಂದರವಾದ ಸಮಯ ಬರುತ್ತೆ, ಅದು ಕಾಯಬೇಕು. ಅದೇ ಇಲ್ಲಿ ಈ ಕಥೆಯಿಂದ, ಅಂದ್ರೆ ಕಥೆ ಅಲ್ಲ, ಅದು ಯಥಾರ್ಥ ಸಂಘಟನೆಯಿಂದ ನಿಮ್ಗೆಲ್ಲರಿಗೂ ತಿಳಿಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನೂ ಇಲ್ಲ, ದೈವ ಪ್ರಣಾಳಿಕ ಪ್ರತಿಯೊಬ್ಬರಿಗೂ ನಮ್ಮ ಪ್ರಣಾಳಿಕೆ ಹೊಂದಿರಲಿ. ಆದರೆ ಯಾವುದೇ ಆಗಿದ್ದಿಲ್ಲ ಅಂದ್ರೂ, ಅದರಲ್ಲಿ ಯಶಸ್ವಿ ಆಗಿಲ್ಲ, ಫೇಲ್ಯೂರ್ ಆಗಿದ್ವಿ, ಇನ್ನೊಂದು ಏನೇ ಆಗಿದ್ರು ಯಾವುದಕ್ಕೂ ಗೊಂದಲ ಬೇಡ. ಬಿ ಕಾಮ್, ಬಿ ಕ್ವೈಟ್, ಡೂ ಮೋರ್ ಅಂಡ್ ಮೋರ್ ಮೆಡಿಟೇಷನ್, ಗೋ ಇನ್ ಸೈಲೆನ್ಸ್. ಯಾವುದೇ ತೊಂದರೆ ಆಗಿದ್ರೆ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ನಿಮ್ಮ ಜೀವನದಲ್ಲಿ ಏನೇ ಆಗಿದ್ರು, ಗೊಂದಲ ಆದ್ರೂ, ಕಷ್ಟ ಬಂದ್ರು, ಒಂಥರ ಟೆನ್ಷನ್ ಆದ್ರೂ, ಗಾಬರ ಆದ್ರೂ, ಬಿ ಇನ್ ಸೈಲೆನ್ಸ್, ಗೋ ಇನ್ ಕಾಮ್ನೆಸ್, ಡೂ ಮೆಡಿಟೇಷನ್, ಧ್ಯಾನ ಹೆಚ್ಚೆಚ್ಚಾಗಿ ಮಾಡಿ, ಅದನ್ನು ನಂಬಿ, ಏನು ಆಗಿದೆಯೋ ಅದನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನ ಮುಂದಕ್ಕೆ ಹೋಗಿ. ದೈವ ಪ್ರಣಾಳಿಕೆ ಒಂದು ಇದೆ, ಆ ದಿವಸ ಬರುತ್ತೆ, ನಿಮ್ಗೋಸ್ಕರ ಕಾಯ್ತಾ ಇರ್ತದೆ. ಆ ಅತ್ಯಂತ ಉನ್ನತ ಯೋಜನೆ ಅವರು ನಿಮಗೆ ಮಾಡಿಕೊಡ್ತಾರೆ, ಈ ಸೃಷ್ಟಿಕರ್ತ ದೇವರು ಅಂತ ಹೇಳ್ತಾ, ಈ ಅದ್ಭುತವಾದ ಈ ಜ್ಞಾನವನ್ನು ನಾವೆಲ್ಲರೂ ಒಂದು ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಜ್ಞಾನ ಹಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ರೈಟ್.
ಎಸ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ಇವತ್ತು ನಿಜಕ್ಕೂನು ಪ್ರತಿಯೊಬ್ರಿಗೂನು ಇದು ಬೇಕು. ಈ ಮಾಹಿತಿ ಇವತ್ತು ನೀವ್ ಹೇಳಿದ್ರಿ. ದೈವ ಪ್ರಣಾಳಿಕೆ ಮತ್ತು ಮಾನವ ಪ್ರಣಾಳಿಕೆ ಇದ್ರ ವಿಚಾರವಾಗಿ ಹೇಳಿದ್ರಿ. ಈ ಮನುಷ್ಯನಾದವ್ರಿಗೆ ಪ್ರತಿಯೊಬ್ಬರಿಗೂ ದುಃಖ ಸುಖ ಅನ್ನೋದು ಸಹಜವಾಗಿರುತ್ತೆ. ದುಃಖ ಹೆಚ್ಚಿಗೆ ಸ್ಥಿತಿ ಬಂದಾಗ, ಉದಾಹರಣೆಗೆ ಯಾವುದೇ ಒಂದು ಉದ್ಯೋಗ ನಮ್ಗೆ ಕೈಗತ್ತಲ್ಲ, ಮತ್ತೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ. ನಾವು ನಮಗೆ ಏನಾದ್ರೂ ಪ್ರತಿಯೊಂದು ಹಂತದಲ್ಲೂ ದೇವ್ರ ಪರೀಕ್ಷೆ ಅಂತ ಇಟ್ಟಿರ್ತಾನೆ. ಚಿಕ್ಕದಲ್ಲ, ದೊಡ್ಡ ಪ್ರಮಾಣದಲ್ಲ ಮಟ್ಟದಲ್ಲಿ ನಮ್ ಕಷ್ಟ ಬಂದಾಗ ಏನಪ್ಪ ಮಾಡೋದು, ನಾನ್ ಅನ್ಕೊಂಡಿದ್ದೇನೋ ಆಗ್ತಾ ಇಲ್ವಲ್ಲಪ್ಪ ಅಂತ ತುಂಬಾ ಕೊರಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ. ಯಾರು ಸಮಾಧಾನ ಮಾಡಿದ್ರು ನಮಗೆ ಸಮಾಧಾನ ತಗೊಳಕ್ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತ ಸತ್ಯವಾದ ವಿಚಾರನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ನೀವೇ ನಿಜವಾದ ದೇವರ ಸ್ವರೂಪ. ನಾವು ದೇವ್ರನ್ನ ಪ್ರತಿನಿತ್ಯ ಕೇಳಿದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು ನಮ್ಗೆ ಈ ಉತ್ತರ ಸಿಗೋದಿಲ್ಲ. ನಿಮ್ ಕಡೆಯಿಂದ ಸ್ಪಷ್ಟವಾಗಿ ಇವತ್ತು ಉತ್ತರ ಸಿಕ್ಕಿದೆ. ಮೇನ್ ಆಗಿ ನಮ್ಗೆ ಬರುವಂತ ಕಷ್ಟಗಳಲ್ಲ. ಇವತ್ತು ಕಷ್ಟ ಬರ್ತಾ ಇದೆ ಅಂತಂದ್ರೆ ನಮ್ ಪ್ರಣಾಳಿಕೆ ಇದು. ದೇವರ ಪ್ರಣಾಳಿಕೆನೆ ಬೇರೆ ಇರುತ್ತೆ, ಅದ್ಭುತವಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ಧ್ಯಾನದ ಸ್ಥಿತಿಯಲ್ಲಿದ್ದು ಕಾಮಾಗಿರ್ಬೇಕು, ಶಾಂತ ಚಿತ್ತವಾಗಿರ್ಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಟ್ರಿ. ಕೊನೆಯದಾಗಿ ಅಲ್ಟಿಮೇಟ್ ಆಗಿ ಪ್ರತಿನಿತ್ಯ ಧ್ಯಾನ ಮಾಡ್ಬೇಕು. ಎಂಥದೇ ಜೀವನದಲ್ಲಿ ಕಷ್ಟ ಬಂದ್ರೂ ಸಹ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಧ್ಯಾನ ಕೊಡುತ್ತೆ. ಹಾಗಾಗಿ ನಾವು ಧ್ಯಾನಸ್ಥರಾಗ್ಬೇಕು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೈವ ಪ್ರಣಾಳಿಕೆ, ಮಾನವ ಪ್ರಣಾಳಿಕೆ, ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ಮಾಸ್ಟರ್ಸ್ ಇದನ್ನ ಹೆಚ್ಚಿಗೆ ಈ ವಿಡಿಯೋ ಏನ್ ಬರುತ್ತೆ ಶಾರ್ಟ್ ವಿಡಿಯೋ ಎಲ್ಲರಿಗೂ ಪ್ರಸಾರ ಮಾಡಿ. ಜೀವನದಲ್ಲಿ ನೊಂದು ಬೆಂದುವರೆಗೆ ಈ ಒಂದು ಮಾಹಿತಿ, ಈ ಒಂದು ಕಿರು ಸಂದೇಶ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ಗುರುಜಿ. ಮಾಸ್ಟರ್ಸ್ ಹೇಳಿದ್ರಲ್ಲ, ಸಮಯ ಈಗಾಗ್ಲೇ ಆಗಿದೆ. 2 ಅಥವಾ 3 ಮಾಸ್ಟರ್ಸ್ ಇಂದ ಇವತ್ತು ಏನ್ ಕಿರು ಸಂದೇಶ ಕೊಟ್ರು. ಮತ್ತೆ ಇನ್ನೊಂದು ಹೇಳಿದ್ರು, ನಾನು ಅದನ್ನ ಮರ್ತೆ. ಕ್ರೂಸ್ ಅಲ್ಲಿ ಹೋಗ್ಬೇಕಂದ್ರೆ ಯಾರಿಗ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಅದಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಇದ್ರ ತಾತ್ಪರ್ಯವಾಗಿ ತಗೊಂಡಾಗ ಅದ್ರಲ್ಲಿ ಹೋಗ್ಬೇಕು ಅಂತ ಒಂದ್ ಹುಡುಗ ಇಷ್ಟಪಡುತ್ತೆ, ಮನೆಯವರೆಲ್ಲ ಹೋಗ್ಬೇಕು ಅಂತ ಇರುತ್ತೆ. ಬಟ್ ಆದ್ರೆ ಆ ಸಂದರ್ಭ ತಪ್ಪೋಗುತ್ತೆ. ಯಾಕೆಂದ್ರೆ ಒಂದು ನಾಯಿ ಕಡ್ದು ಆ ಮಗುಗೆ ರೇಬಿಸ್ ರೋಗ ಬಂದಾಗ ಆ ಒಂದು ಹೋಗುವಂತ ಸಂದರ್ಭ ಅವಕಾಶ ಕಳ್ಕೊಳ್ತಾರೆ. ಬಟ್ ಆದ್ರೆ ಹಿಂಗ್ ಆಗೋಯ್ತಲ್ಲಪ್ಪ ಅಂತ ಮುರುಗ್ತಾ ಇರ್ತಾರೆ. ಬಟ್ ಆದ್ರೆ ಆ ಕ್ರೂಸ್ಗೆ ಹೋಗುವಂತ ಸಮಯ ಬಂದಾಗ ಆ ಡೇ ಏನಿರುತ್ತೆ ಅವತ್ತು ಅದು ಮುಳುಗೋಗ್ಬಿಡುತ್ತೆ ನೀರ್ನಲ್ಲಿ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಹೋ ನಾವ್ ಹೋಗಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಸಾವು ಅನುಭವಿಸ್ತಾ ಇದ್ವಿ. ಹಾಗಾಗಿ ಇದ್ರ ಮೂಲಕ ನಮಗೆ ಉದಾಹರಣೆ ಕೊಟ್ಟು ಗುರುಜಿ ನಮ್ಗೆ ಅರ್ಥ ಮಾಡ್ಸಿದ್ರು. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ಟರ್ಸ್ 4 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಶಾರ್ಟ್ ಆಗಿ. ನಮಸ್ತೆ ಗುರುಜಿ. ಒಟ್ಟಾರೆಯಾಗಿ ಈ ಒಂದು ಕಿರು ಜ್ಞಾನ ಸಂದೇಶದ ಒಂದು ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದು, ಇವತ್ತು ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಕೆಟ್ಟದ್ದಾಗ್ತಾ ಇದೆ ಅಥವಾ ನಮಗೆ ಅದರಿಂದ ನೋವಾಗ್ತದೆ ಅಂದ್ರೆ ಖಂಡಿತ ನಾವು ಆ ನೋವನ್ನ ಸಹಿಸ್ಕೊಂಡ್ರೆ ಮುಂದೆ ಒಂದು ಮಹತ್ತರವಾದ ಒಂದು ಕಾರ್ಯ ಆಗ್ತಾ ಇದೆ, ಅದಕ್ಕೋಸ್ಕರ ನಮ್ಗೆ ಈಗ ಆಗ್ತದೆ ಅನ್ನೋದು ಇದು ಭಗವಂತನ ಒಂದು ಇದರಲ್ಲಿ ನಿರೀಕ್ಷೆಗಳಿಗಿಂತ ಪರೀಕ್ಷೆಗಳೇ ಜಾಸ್ತಿ ಇರ್ತವೆ. ಆ ಪರೀಕ್ಷೆಯನ್ನ ಎದುರಿಸ್ಬೇಕು ಯಾವ್ದ್ರ ಮೂಲಕ ಅಂತ ಹೇಳಿದ್ರೆ ಜ್ಞಾನದ ಮೂಲಕ ಅನ್ನೋದನ್ನ ತಾವು ಒಂದು ಲಂಡನ್ನ ಕ್ಲಾರ್ಕ್ ಫ್ಯಾಮಿಲಿಯ ಕಥೆಯನ್ನು ಹೇಳೋದ್ರ ಮೂಲಕ ಅದ್ಭುತವಾಗಿ ತಿಳಿಸಿರಿ. ತಮಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇನ್ನೊಂದು ವಿಷಯ ಏನಂದ್ರೆ ಮಿತ್ರರೇ, ಸೊ ದೈವರ ಕೊಡುಗೆ ಏನಿಲ್ಲ, ಮುಂದೆ ನಿರೀಕ್ಷೆ ಮಾಡ್ತಾ ಇದ್ವಿ, ಇನ್ನು ಏನು ಬಂದಿಲ್ಲ, ಆದ್ರೆ ನನ್ಗೆ ರೋಗಲ್ ಬರ್ತಾ ಇದೆ ಪದೇ ಅಂತಂದ್ರೆ ಇನ್ನೊಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂದಿನ ಜನ್ಮ ಕರಗೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ರೀತಿಯಲ್ಲಿ ಉದಾಹರಣೆಗೆ ನಾನು ಏನೋ ಕೊಡುಗೆಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀನಿ, ಈಗ ಬಂದಿಲ್ಲ, ಈಗ ಫೇಲ್ಯೂರ್ ಆಯ್ತು, ಇನ್ನೂ ಯಶಸ್ವಿ ಬರುತ್ತೆ ಅಂತ ಇಡೀ ಜೀವನ ಪರ್ಯಾಂತ ವೆಯ್ಟ್ ಮಾಡ್ತಾ ಇದ್ವಿ, ಆಗ್ತಾ ಇಲ್ಲ. ಆದ್ರೆ ಪದೇ ಕಷ್ಟಗಳು ಬರ್ತಾ ಇದೆ. ಎಸ್, ನಿಮ್ಮ ಇಂದಿನ ಜನ್ಮ ಕರ್ಮಗಳು ಅಷ್ಟು ಇದೆ, ಇಂದಿನ ಜನ್ಮ ಬ್ಯಾಗೇಜು ತುಂಬಾ ಇದೆ ನಿಮ್ದು. ಆ ಇಂದಿನ ಜನ್ಮ ಕರ್ಮಗಳೆಲ್ಲ ಕರಗೋಗ್ತಾ ಇದೆ ಅಂತ ಭಾವಿಸಿ ಈ ಜೀವನವನ್ನು ನೀವು ಒಂದು ಶಾಂತ ಭಾವನದಿಂದನೇ, ಶಾಂತಿಯಿಂದನೇ ಅಷ್ಟ ಬಂದ್ರು, ಒಂದು ಕ್ಯಾನ್ಸರ್ ಬಂದ್ರು, ಇಲ್ಲ ಇನ್ನೊಂದು ವ್ಯಾಧಿ ಬಂದ್ರು, ನಿಮ್ಮ ಪ್ರಯತ್ನ ನೀವು ಮಾಡಿ, ಮಾನವ ಪ್ರಯತ್ನ ಮಾಡಿ, ಅದನ್ನು ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿ, ಎಲ್ಲ ಮಾಡಿ, ಪರವಾಗಿಲ್ಲ. ಆದ್ರೆ ಇನ್ನೂ ಆಗ್ತಾ ಇಲ್ಲ, ಇದೇ ರೀತಿಯಲ್ಲಿ ನನ್ನ ಜೀವನ ಕೊನಸಾಗ್ತಾ ಇದೆ, ಏನ್ ಮಾಡ್ಲಿ? ಆದ್ರೂ
ನಿಮ್ಮ ಶಾಂತಿ ಕಳ್ಕೋಬಾರ್ದು. ನಿಮ್ಮ ಏನ್ ಹೇಳ್ತೀವಲ್ಲ ಈಕ್ವಾನಿಮಿಟಿ ಅಂತ ಹೇಳ್ತೀವಿ ನಾವು, ಆ ಈಕ್ವಾನಿಮಿಟಿ ಆಗ್ಬಾರ್ದು. ನಿಮ್ಮಲ್ಲಿ ಹೆಚ್ಚು ಗೊಂದಲ ಮಾಡ್ಕೋಬಾರ್ದು. ಅದರಿಂದ ಒಂಥರ ಕೆಟ್ಟ ಪರ್ಯಾವಾಸನೆಗಳು ಯಾವುದು ಮಾಡ್ಕೋಬಿಡಿ. ಆಗ್ಲಿ ನಿಮ್ಮ ಹಿಂದಿನ ಕರ್ಮಗಳು ಕರ್ಗೋಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಜೀವನ, ಮುಂದಿನ ಜನ್ಮ ಅತ್ಯಂತ ಸುಂದರವಾದ, ಅತ್ಯಂತ ಸುಪ್ರಯೋಜನಕಾರಿಯಾಗಿರ್ತದೆ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ರೈಟ್, ಗೌರಿ ಅವರು ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಆಲ್ ಮಾಸ್ಟರ್ಸ್. ರಂಗನಾಥ್ ಸರ್, ನೀವು ಕೊಡ್ತಿರೋದು ಕಿರಿ ಸಂದೇಶಗಳಲ್ಲ, ಹಿರಿಯ ಸಂದೇಶಗಳು ನಿಜವಾಗ್ಲೂನು. ಮತ್ತೆ ತುಂಬಾ ಅದ್ಭುತವಾಗಿದೆ. ನಮ್ಮ ಜೀವನದ ಒಂದು ಕಣ್ಣನ್ನ ತೆರೆಸ್ತಾ ಇದೆ. ನಾವು ಹೇಗೆ ನೋಡ್ಬೇಕು ನಮ್ಮ ಜೀವನವನ್ನ ಅನ್ನೋದನ್ನ ನಮ್ಗೆ ಅರಿವು ಉಂಟು ಮಾಡ್ತಾ ಇದೆ ಗುರುಗಳೇ. ತುಂಬಾ ತುಂಬಾ ತುಂಬು ಹೃದಯದ ಧನ್ಯವಾದಗಳು ಇದಕ್ಕಾಗಿ ನಿಮ್ಗೆ. ಲಕ್ಷ್ಮಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ಅಷ್ಟೇ. ನಾವು ಅದೇ ಹೊಸದಾಗಿ ಸೇರ್ಕೊಂಡಿರೋಂತವ್ರು. ನಾನು 6 ಗಂಟೆಗೆ ಸೇರ್ಕೊಂಡೆ. ಅದು ಸಿದ್ದೇಶ್ವರ ಬೆಟ್ಟದ್ದು ಅಂದ್ರೆ ಪೂರ್ತಿಯಾಗಿ ಕೇಳಕ್ ಆಗ್ಲಿಲ್ಲ. ಮತ್ತೆ ಸುರನಾಗಲಾಂಬಿಕಾ ಅವ್ರದ್ದು ಅಷ್ಟೇ ನಾವು ಈಗೀಗ ಕೇಳ್ತಾ ಇದೀವಿ. ಅಂದ್ರೆ ಫಸ್ಟ್ ಇಂದ ನಮ್ಗೆ ಅದು ಟಾಪಿಕ್ ಬಗ್ಗೆ ಗೊತ್ತಿಲ್ಲ, ಈಗೀಗ ಕೇಳ್ತಾ ಇದೀವಿ. ಅದು ಅಷ್ಟೇ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಈಗ ಸೇರ್ಕೊಂಡ್ರು. ಮತ್ತೆ ನೀವು ಕೊಟ್ಟಂತ ಕಿರು ಸಂದೇಶ ನನಗೆ ತುಂಬಾ ಇದಾಗಿದೆ ಮಾಸ್ಟರ್ಜಿ. ನನಗೆ ಒಂದು ಡೌಟ್ ಅಂದ್ರೆ, ನನ್ ಮಗ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ. ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈಗ ನೀವು ಹೇಳ್ತಾ ಇದ್ದೀರಾ, ಅದು ನಮ್ಮ ಕರ್ಮ. ಅಂದ್ರೆ ಈಗ ನಾನೇ ಕೇಳುದು, ನಾವು ಅಂದ್ರೆ ಆ ಕೊರ್ಗನಲ್ಲಿ ಇದೀವಿ, ಇದು ನಾವು ಮಾಡಿರೋ ಕರ್ಮನ ಅಥವಾ ಅವನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ ಅವನ್ ಮಾಡಿದ ಕರ್ಮನ? ಇಬ್ರು ಮಾಡಿರೋದು, ಇಬ್ರಿಗೂ ಜಂಟಿ ಆಗಿರುವಂತ ಕರ್ಮದು. ಅಂದ್ರೆ ನೀವು ಈ ತರ ಆಗಿದ ಮೇಲೆ ನೀವು ಅನುಭವಿಸುವಂತ ನೋವು. ಬೇಕಾಗಿದೆ. ಹೌದು. ಈ ನೋವಿಂದ ನಿಮ್ಮ ಇಂದಿನ ಕರ್ಮಗಳು, ಇಂದಿನ ಜನ್ಮ ಕರ್ಮಗಳು ಕಲ್ಗೋಗತ್ತೆ, ಎಲ್ಲ ದೂರ ಆಗತ್ತೆ. ಅವರು ಆ ರೀತಿಯಲ್ಲಿ ತೀರೋಗ್ಬೇಕಂತಂದ್ರೆ ಅವರ ಜನ್ಮ ಪ್ರಣಾಳಿಕೆ ಅದು, ಅಷ್ಟೇ ವರ್ಷದಲ್ಲಿ ನಿಮ್ಮ ಹತ್ರ ಇರ್ಬೇಕು ಅಂತ. ಅಂದ್ರೆ ವಿಧಿ ಅಷ್ಟೇ, ಒಂದು ಆಯುಷ್. ಹೌದು, ಆಯುಷ್ ಅಷ್ಟೇ, ಅವ್ರು ತಗೊಂಡ್ ಬಂದಿರೋ ಪ್ರಣಾಳಿಕೆ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ, ಅವರ ಆತ್ಮ ಗೊತ್ತದು. ಅಷ್ಟು ವರ್ಷಗಳು ಮಾತ್ರ ನಿಮ್ಮ ಹತ್ರ ಇರ್ಬೇಕು, ತದನಂತರ ಇರಬಾರದು. ಯಾಕಂದ್ರೆ ನಿಮ್ಗೂ ಅವ್ರಿಗಿರುವಂತ ಋಣಾನುಬಂಧ ಸಂಬಂಧ ಅಷ್ಟೇ. ಎರಡು ಸೇರಿ ಇಲ್ಲ ಆಗೋದು, ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಗ ಅವನಲ್ಲಿ ಏನು ಇಲ್ಲ, ಅವನ್ಗೆ ಇದ್ದಿದ್ದ ಆಯಸ್ಸು ಅಷ್ಟೇ. ಈಗ ನಾವು ನೋವು ಅನುಭವಿಸ್ತಾ ಇರೋದು ನಮ್ಮ ಕರ್ಮ. ಕರ್ಮ. ಆದ್ರೆ ಇಲ್ಲಿ ಸ್ವಲ್ಪ ಧ್ಯಾನ ಮಾಡೋದು ಪ್ರಾರಂಭಿಸ್ಬೇಕು, ಹೆಚ್ಚು ಮಾಡ್ತಾ ಇದ್ದೀನಿ. ನಿಮ್ಮ ಜೀವನ ನಡ್ಸ್ಕೊಂಡು ಆ ಸಂಘಟನವನ್ನು ಮರಿಬೇಕು ನಿಮ್ಗೆ. ಮರಿಬೇಕು. ಹೌದು, ಅದೇ ಅದಕ್ಕೋಸ್ಕರ ನಿಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಹೋದ್ರೆ ಮರೆಯೋದು ಸಾಧ್ಯ. ಜ್ಞಾನ ಹೆಚ್ಚಾಗ್ತಾ ಹೋದ್ರೆ ಅದು ಮರೆಯೋದು ಸಾಧ್ಯ. ಇನ್ನು ಯಾವುದೇ ರೀತಿಯಲ್ಲಿ ಎಷ್ಟೇ ಯಾರೇ ಬಂದು ನಿಮ್ಗೆ ಕನ್ಸೋಲ್ ಮಾಡಿದ್ರು, ನಿಮ್ನ ಒಂಥರ ಓದಾರ್ಸ್ಬೇಕು, ಏನೇ ಮಾಡಿದ್ರು ಆಗೋದಿಲ್ಲ. ಅದೇ ಗುರುಜಿ, ನನ್ಗೂ ಸಿದ್ಧರ ಬೆಟ್ಟಕ್ ಬರ್ಬೇಕಂತ ತುಂಬಾ ಆಸೆ ಇದೆ. ಇದೆಲ್ಲ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ, ಆದ್ರೆ ನನಗೆ ಈ ಸರಿ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಇನ್ನೊಂದು ದೊಡ್ಡ ಮಗ ಲಂಡನ್ ಅಲ್ಲಿ ಓದ್ತಾ ಇದ್ದಾನೆ. ಅಲ್ಲಿಗೆ ನಾವು ನಾಳೆ 12ನೇ ತಾರೀಕಿಗೆ ಹೋಗಿ ಮತ್ತೆ ಮುಂದಿನ ತಿಂಗಳು 11ಕ್ಕೆ ಬರ್ತಾ ಇದೀವಿ. ನೀವ್ ಹೇಳೋದೆಲ್ಲ ಕೇಳಿದ್ರೆ ನಾನು ಅಲ್ಲಿ ಬರ್ಬೇಕು. ನನಗೆ ಈಗಿರೋ ಪರಿಸ್ಥಿತಿನಲ್ಲಿ ನನಗಲ್ಲಿ ತುಂಬಾ ಅಂದ್ರೆ ನನಗೆ ಒಳ್ಳೇದ್ ಆಗ್ತಿತ್ತು. ಆದ್ರೆ ಈಗ ಈ ತರ ಹೋಗೋದ್ರಿಂದ ನನಗೆ ಅಲ್ಲಿ ಬರಕ್ ಆಗ್ತಿಲ್ಲ. ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ಇನ್ನೂ ಒಂದ್ಸರಿ ಯಾವಾಗನ ಆ ತರ ನನ್ಗೆ ಅಂದ್ರೆ ಬರಕ್ಕೆ ಅನುಕೂಲ ಅವಕಾಶ ಬರುತ್ತೆ, ಬರ್ಲಿ ಅಂತ ನಾನ್ ದೇವ್ರಲ್ಲಿ. ನನಗೆ ನೀವೆಲ್ಲ ಹೇಳೋದ್ ನೋಡಿದ್ರೆ ತುಂಬಾ ನನ್ಗೆ ಅಂದ್ರೆ ನಾನು ಏನೋ ಕಳ್ಕೊತಾ ಇದೀನಿ ಎಲ್ಲ, ಅಂದ್ರೆ ನನ್ ಕರ್ಮ ಕಳ್ದಿಲ್ಲ ಇನ್ನು ಅನ್ನೋ ತರ ನನಗ್ ಫೀಲ್ ಆಗ್ತಾ ಇದೆ. ಅಲ್ಲಿಗ್ ಬಂದಿದ್ರೆ ನನಗೆ ಎಷ್ಟೋ ಅನುಕೂಲ ಆಗ್ತಿತ್ತು. ಈಗಿರೋ ಸ್ಥಿತಿನಲ್ಲಿ ನನ್ಗೆ ತುಂಬಾ ಅನುಕೂಲ ಆಗ್ತಿತ್ತು. ಆದ್ರೆ ನನ್ ಮಗಂದು ಗ್ರಾಜುಯೇಷನ್ ಡೇ ಇರೋದ್ರಿಂದ ನಾನು ಅಲ್ಲಿ ಹೋಗ್ಲೇಬೇಕಾಗಿದೆ. ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿದೆ ಅಲ್ಲಿಗೆ. ಹಂಗಾಗಿ ಸರಿ ಸಾಧ್ಯ ಆಗ್ತಾ ಇಲ್ಲ ಗುರುಜಿ. ಮೋಸ್ಟ್ಲಿ ನನಗೆ ಈ ಕ್ಲಾಸ್ ಇವತ್ತಿಗೆ ಲಾಸ್ಟ್ ಆಗ್ತದೆ ಅಂತ ನಂಗೆ ತುಂಬಾ ನೋವಿದೆ. ಇನ್ನ ನಾ ಅಲ್ಲಿಗೆ ಹೋದ್ಮೇಲೆ ನನಗೆ ಟೈಮಿಂಗ್ಸ್ ಎಲ್ಲ ಜಾಸ್ತಿ ಇದಾಗತ್ತೆ. ಆದ್ರೆ ವಿಡಿಯೋಸ್ ನೋಡ್ತೀನಿ ನಾನು. ಆದ್ರೂ ಇದೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅನ್ನೋ ಫೀಲಿಂಗ್ ನನ್ಗಿದೆ. ಧನ್ಯವಾದ ಗುರುಜಿ. ಅಂದ್ರೆ ನೀವ್ ಹೇಳಿದ್ದು ಇವತ್ತು ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ, ಮುಂದೆ ಏನೋ ಒಂದು ಒಳ್ಳೇದ್ ಕಾದಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ತುಂಬಾ ಧನ್ಯವಾದ ಗುರುಜಿ. ನಿಮ್ ಫೌಂಡೇಶನ್ ತುಂಬಾ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಆಭಾರಿ ಆಗಿದ್ದೀನಿ ನಾನು. ನನಗೆ ಇದಕ್ಕೆ ಸೇರಿದ್ಮೇಲೆ ಸ್ವಲ್ಪ ನನಗೆಲ್ಲ ಮೆಂಟಲಿ ಸ್ವಲ್ಪ ನಾನು ಸರಿ ಆಗ್ತಾ ಇದೆ. ಧ್ಯಾನ ಹೆಚ್ಚು ಮಾಡಿ ದಯವಿಟ್ಟು. ಧ್ಯಾನ ಅನ್ನೋದು ದಿನಕ್ಕೆ 3 ಗಂಟೆ ಕಾಲ ಪ್ರಯತ್ನ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಗಂಟೆ ಕಾಲ
ಅತಿ ವೇಗವಂತವಾಗಿ ವಿತಿನ್ 1 ಮಂತ್ ಒಳಗಡೆ ನೀವು ಚೇತರಿಸಿಕೊಂಡು ಸಾಮಾನ್ಯ ಸ್ಥಿತಿಗೆ ನೀವು ಬರೋದು ಅತ್ಯಂತ ಹೇಳ್ಬೇಕಂದ್ರೆ ಅತ್ಯಂತ ಸುಲಭ ಅಂತ ಹೇಳ್ಬೋದು ನಾನು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ನೀವ್ ಹೇಳಿದನ್ನ ಅನ್ವಯ ಮಾಡ್ಕೋತೀನಿ. ಥ್ಯಾಂಕ್ ಯು ಗುರುಜಿ. ಎಸ್ ಲಕ್ಷ್ಮೀಕಾಂತ ಮೇಡಮ್. ಎಸ್ ವಾಣಿ ಮೇಡಮ್. ನಮಸ್ತೆ ಸರ್. ರಿಯಲಿ ತುಂಬಾ ಚೆನ್ನಾಗಿತ್ತು ಸರ್. ಇದ್ರ ಬಗ್ಗೆ ನಾವ್ ಎಷ್ಟು ಕೇಳಿದ್ರು ಆ ಟೈಮಕ್ಕೆ ಸಮಾಧಾನ ಮಾಡ್ಕೊಂಡು ಮತ್ತೆ ಅದೇ ಸ್ಥಿತಿ ಹೋಗದೆ ಮನುಷ್ಯನ ಜೀವನ. ಇದನ್ನ ಬದುಕಿನ ಇಡೀ ನಾವು ಪ್ರತಿ ಪ್ರಸಂಗ ಪ್ರತಿ ಕ್ಷಣದಲ್ಲೂ ಅನುಭವಿಸ್ತಾ ಹೋದ್ರೆ ಯಾರಿಗೂ ನೋವೇ ಇರಲ್ಲ. ಅದನ್ನ ನಮ್ಮ DVG ಆಗಿರ್ಬೋದು, ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ ಹೋಗೆಂದ ಕಡೆ ಹೋಗೆ ಅದಿರ್ಬೋದು, ಸೂತ್ರಧಾರನ ಕೈಲಿ ಎಲ್ಲ ಇದೆ. ನಾವು ಅದ್ ಆಡಿಸ್ದಂಗ ಆಡ್ತಕ್ಕಂಥ ಗೊಂಬೆಗಳು ಇವೆಲ್ಲ ಕೂಡ ಅದನ್ನೇ ಹೇಳ್ತವೆ. ಆದ್ರೆ ಜೀವನದಲ್ಲಿ ಇದನ್ನ ಅನುಭವಿಸ್ಬೇಕು ಸರ್. ರಿಯಲಿ ತುಂಬಾ ತುಂಬಾ ಒಳ್ಳೆ ವಿಷಯನ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತೀರ ಸರ್. ನಮಗೆ ಏನ್ ಬೇಕು ಅದೇ ನಮಗೆ ಸಿಗ್ತಾ ಇದೆ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಸರ್. ಅದನ್ನ ಕಷ್ಟ ನಾವು ಈಗ ಮೇಡಮ್ ಹೇಳಿದ್ರಲ್ಲ, ಅದನ್ನ ನೀವ್ ಹೇಳೋದು ಸರಿ, ಆದ್ರೆ ಅದನ್ನ ವಾಸ್ತವವಾಗಿ ಅದನ್ನ ಸ್ವೀಕಾರ ಮಾಡೋದು ಕಷ್ಟ ಸರ್. ಆದ್ರೂ ವಿಧಿ ಇಲ್ಲ, ಆಗದನ್ನ ಯಾರು ತಪ್ಸಕ್ಕಾಗಲ್ಲ, ಆಗದೆ ಇದ್ದಿದ್ದನ್ನ ಯಾರು ಮಾಡ್ಲಿಕ್ಕಾಗಲ್ಲ ಅನ್ನೋದು ಖಂಡಿತ ಇದು ಬದುಕಿನ ಒಂದು ಇದು ಸರ್. ಪ್ರಯತ್ನ ಮಾಡೋಣ ಸರ್ ಈ ದಿಕ್ಕಿನಲ್ಲಿ ಎಲ್ರು ಕೂಡ. ಥ್ಯಾಂಕ್ ಯು ಸರ್. ಇಂಥ ವಿಚಾರಗಳನ್ನ ನಿಮ್ಮಿಂದ ನಮ್ಗೆಲ್ರಿಗೂ ಸಿಗ್ತಾ ಇರೋದಕ್ಕೆ ರಿಯಲಿ ನಾನು ಆ ದೇವರನ್ನ ಸೇರಿ ವಿಶ್ವಕ್ಕೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಸರ್. ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ ಯು ಸರ್. ಎಸ್ ಲಕ್ಷ್ಮೀಕಾಂತ ಮೇಡಮ್. ಸರ್, ತಾವು ಇವಾಗ ಹೇಳಿದ್ದು ನಿಜವಾಗ್ಲೂ ಅದು ಒಬ್ಬರ ಜೀವನದ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿದೆ ಸರ್. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಟೈಮ್ ಅಲ್ಲಿ ಇದು ನಡೆದಿರುವಂತದ್ದು. ತಾಳಿದವನು ಬಾಳಿಯಾನು ಅಂತೇಳಿ ನನ್ನ ಜೀವನದಲ್ಲೂ ನಡೆದಿದೆ. ಅವಾಗೆಲ್ಲ ತುಂಬಾ ಸಿಟ್ಟು, ಕೋಪ ಬರೋದು, ದ್ವೇಷ ಬರೋದು, ಒಂದೊಂದ್ಸಾರಿ ಗೊತ್ತಿಲ್ಲ, ಅದು ತುಂಬಾ ನೆಗೆಟಿವ್ ಆಗಿ ದೈಹಿಕವಾಗಿ ಮಾನಸಿಕವಾಗಿ ಪರಿಣಾಮನು ಬೀರುತ್ತೆ. ಆದ್ರೆ ನಾವು ಈ ಒಂದು ಧ್ಯಾನದ ಮಾರ್ಗಕ್ಕೆ ಬಂದ ಮೇಲೆ, ಜ್ಞಾನನ ಸಂಪಾದಿಸ್ಕೊಂಡ್ಮೇಲೆ, ಹೌದು ಇದೆಲ್ಲ ನಮ್ ಜೀವನದಲ್ಲಿ ನಡಿಬೇಕಾಗಿತ್ತು. ಯಾರ ಜೀವನದಲ್ಲೂ ನಡೀತಾ ಇರೋದು ನಮ್ ಜೀವನದಲ್ಲಿ ಏನೂ ನಡೆದಿಲ್ಲ. ಎಲ್ಲರ ಜೀವನದಲ್ಲೂ ಒಳ್ಳೇದು ನಡೆದಿದೆ, ಕೆಟ್ಟದ್ದು ನಡೆದಿದೆ. ಆದಷ್ಟು ಆ ಕೆಟ್ಟದ ನೆನಪುಗಳನ್ನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹಾಕಿ ಸಂಕಲ್ಪ ಮಾಡಿಕೊಂಡು ನಾವು ಆದಷ್ಟು ಒಳ್ಳೆ ಯೋಚನೆಗಳನ್ನ ಮಾಡೋಣ, ಒಳ್ಳೆ ಕಡೆ ನಡೆಯೋಣ, ಒಳ್ಳೆದನ್ನೇ ಗಮನಿಸೋಣ ಅಂದಾಗ ಖಂಡಿತ ತಾಳಿದವನು ಬಾಳಿಯಾನು ಅಂದಂಗೆ ಬರ್ತಾ 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 ಅದು ಒಳ್ಳೆದನ್ನೇ ನಾವು ಕಾಣ್ತೀವಿ ಹೊರತು ಈ ಕೆಟ್ಟದೆಲ್ಲ ತಂತಾನಾಗಿ ಮರೆಯಾಗಿ ಹೋಗುತ್ತೆ. ಬೇರೆಯವರು ಏನೇ ಆಡ್ಕೊಂಡ್ರು ನಾವು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಬಾರ್ದು, ಹೆಚ್ಚಿನ ಒಲವು ತೋರಿಸಬಾರ್ದು. ಅವ್ರು ಏನಾದ್ರೂ ಅನ್ಕೊಂಡೋಗ್ಲಿ ಬಿಡು ಅನ್ಕೊಂಡು ನಾವು ನಮಗೆ ಇರುವಂತ ಒಂದು ವಾತಾವರಣದಲ್ಲಿ ಹೋಗ್ತಾ ಇದ್ರೆ ಖಂಡಿತ ಇದನ್ನೆಲ್ಲ ಮರಿಲಿಕ್ಕೂ ಸಾಧ್ಯ ಆಗುತ್ತೆ. ನಾವು ಉದ್ಧಾರ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇದು ಒಳ್ಳೆ ಅದ್ಭುತವಾದ ಮಾತುಗಳು ಇವತ್ತು ಕೇಳಿದ್ರು ಸರ್. ಥ್ಯಾಂಕ್ ಯು. ಎಸ್ ಕೊನೆಯದಾಗಿ ನಂದಾ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ಇವತ್ತಿನ ಏನು ಇದು ಸರೆಂಡರ್ ಹೇಳಿದಲ್ಲ ಗುರುಜಿ, ಅದು ತುಂಬಾ ಅದ್ಭುತವಾದದ್ದು. ಯಾಕೆಂದ್ರೆ ನಾನು ಕೂಡ ಅದನ್ನ ಅನುಭವಿಸಿದ್ದೇನೆ. ಹುಟ್ಟು ಯಾವ ರೀತಿ ನಮಗೆ ಬರುತ್ತೆ, ಸಾವು ಕೂಡ ಅದೇ ರೀತಿ ಬರುತ್ತೆ ಅಂತ ಸತ್ಯ ಪಯಣದಲ್ಲಿ ನಾವು ಕಂಡುಕೊಂಡಿದ್ದೇನೆ. ಅವಾಗ ನಾವು ಅದು ನಾವೇ ಕೇಳ್ಕೊಂಡ್ ಬಂದಿದ್ದು ಅಂತ ನಾನು ಓದಿದ್ದೇನೆ. ಅದರಲ್ಲಿ ನಾನೇ ಕೇಳ್ಕೊಂಡ್ ಬಂದಿದ್ದು ಈ ರೀತಿ ಅನುಭವಿಸ್ಬೇಕಂತ ಅನ್ನೋದೆಲ್ಲ ನಾನೇ ಪಟ್ಟಿ ಮಾಡ್ಕೊಂಡು ನಾನು ಸಿಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ನಮ್ಮ ಯಾರ್ಯಾರ್ದು ಸಾವು ಎಷ್ಟೆಷ್ಟಾಗುತ್ತೆ ಅನ್ನೋದು ನನಗ್ ತಿಳುವಳಿಕೆ ಈಗ ಬರ್ತಾ ಇದೆ ಗುರುಜಿ. ಈ ಹಾದಿಯಲ್ಲಿ ಇರೋದ್ರಿಂದ ನಮ್ ತಾಯಿಯವ್ರು ತೀರ್ಕೊಂಡಾಗೂ ಕೂಡ ನಾನು ಅದನ್ನೇ ಬಹಳ ದಿವಸ ನನ್ಗೆ ದುಃಖ ಅನ್ಸಲಿಲ್ಲ. ಯಾಕಂದ್ರೆ ನಾವು ಅಳ್ತಾ ಕೂತ್ರೆ ಅದು ಅವ್ರಿಗೆ ತೊಂದ್ರೆ, ಮುಂದಿನ ಜೀವನಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ನೋದನ್ನ ನಾನು ಓದಿದ್ದೆ. ಅದಕ್ಕೆ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದ್ರೆ ಅದು ಬರುವುದು ನಾನ್ ಎಷ್ಟತ್ರೂ ಅದು ವಾಪಸ್ ಬರಂಗಿಲ್ಲ. ಅದಕ್ಕೆ ಸರೆಂಡರ್ ಆದಾಗ ಪಡುವಂತ ಏನು ಖುಷಿ ಇರ್ತೈತಲ್ಲ, ಅದು ತುಂಬಾ ಅದ್ಭುತ ಗುರುಜಿ. ಯಾಕಂದ್ರೆ ಅವ್ರಿಗೂ ಕೂಡ ನಾವು ಅವ್ರ ದಾರಿಗೂ ಸುಗಮ ಮಾಡ್ಕೊಟ್ಟಂಗ ಆಗುತ್ತೆ. ನಂತರ ನಾವು ಅಳುವುದ್ರಿಂದ ನಮ್ಮಲ್ಲಿ ಇರುವಂತ ಇದನ್ನು ಶಕ್ತಿನೂ ಕಡಿಮೆ ಆಗುತ್ತೆ ಅಂತ ಅನ್ನೋದು ಗೊತ್ತಿತ್ತು. ಇದು ಸರೆಂಡರ್ ಮೆಡಿಟೇಷನ್ ಅಂತಂದು ನಮ್ಗೆ ಹಿಂದಿನ ಇದರಲ್ಲಿ ಕ್ಲಾಸ್ ನಲ್ಲಿ ಮಾಡಿಸಿದ್ರು ಗುರುಜಿ. ಸರೆಂಡರ್ ಮೆಡಿಟೇಷನ್ ನಾವು ಫುಲ್ ಶರಣಾಗತಿ ಆಗ್ಬಿಡ್ಬೇಕು. ನನ್ನ ಕೈಯಲ್ಲಿ ಏನು ಇಲ್ಲ, ಅದೇನ್ ಬಂದಿದೆ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋವಷ್ಟೇ. ಅದನ್ನ ನಾನು ಮಾಡಿದ್ದೇನೆ ಗುರುಜಿ. ಕೆಲವು ಇದ್ರಲ್ಲಿ ನನಗೆ ಅದು ಅಂದ್ರೆ ಎಷ್ಟು ಸಂತೋಷ ಇರುತ್ತೆ ಅದರಲ್ಲಿ. ನಾವ್ ಯಾವ ರೀತಿ ದುಃಖ ಪಡ್ತೇವೆ ತಕ್ಷಣ ಅದು ಹೋಗಿ ತುಂಬಾ ಸಂತೋಷ ಆಗ್ತೈತಿ. ಮತ್ತ ದಾರಿಗಳು ನಮ್ಗೇನು
ಸಮಸ್ಯೆಗಳಿಗೆ ಸರಳವಾದ ದಾರಿಗಳು ಸಿಗ್ತಾವ ಗುರುಜಿ ಅನ್ನೋದನ್ನ ನಾನು ಕಂಡುಕೊಂಡೆ. ಇದರ ಒಂದು ಚಿತ್ರಗೀತೆಯಲ್ಲೂ ಒಂದು ಇದೆ ಗುರುಜಿ. ತಾನೊಂದು ನೆನೆದರೆ ಮಾನವ ಬೇರೊಂದು ಬಗೆಯುವುದು ದೈವ, ಆ ದೇವರ ಎದುರಿಸಿ ಜೀವ ಪಡೆಯುವುದು 108 ನೋವ. ಅಂದ್ರೆ ನಾವು ದೈವ ಏನ್ ಕೊಡ್ತೈತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದ್ರ ಎದುರಾಗಿ ನಾವು ಹೋದ್ರೆ ನೋವನ್ನ ಪಡೆಯೋದಂತ ಅನ್ನೋದು ಗೊತ್ತಾಯ್ತು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್. ಅದ್ಭುತವಾಗಿದೆ ಅಮ್ಮ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಈಗ ಕಾರ್ಯಕ್ರಮ ಸಂಪನ್ನಗೊಳಿಸೋ ಸಮಯ ಆಗಿದೆ. ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು, ನಮಸ್ತೆ ತಿಳಿಸ್ತಾ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾರೆ. ಥ್ಯಾಂಕ್ ಯು. ನಮಸ್ತೆ.